ನಮಸ್ಕಾರ ಸ್ನೇಹಿತರೆ, ನೀವೇನು ಇವಾಗ ನೋಡ್ತಿದ್ರಿ ಇದು ಉಚಿತ ನೇತ್ರ ಪರೀಕ್ಷಾ ಶಿಬಿರ ನೋಡಿ. ಇವತ್ತು ಸದ್ಯಕ್ಕೆ ಶಾರದಾ ರೋಟರಿ ಆರೋಗ್ಯ ಕೇಂದ್ರ, ಶಂಕರಪುರಂ, ಬೆಂಗಳೂರು. ಸೊ ಈ ರೀತಿಯ ರೋಟರಿಗಳು ಹಲವು ವರ್ಷಗಳಿಂದ ತಿಪ್ಟೂರಿನ ಗಣಪತಿ ಪೆಂಡಾಲ್ನಲ್ಲಿ ಪ್ರತಿ ತಿಂಗಳು ನಡೆಸ್ಕೊಂಡು ಬರ್ತಾ ಇದ್ದಾವೆ, ಅದು ಕೂಡ ಉಚಿತವಾಗಿ. ಹಾಗಾಗಿ ಈ ಒಂದು ವಿಷಯ ಬಹಳಷ್ಟು ಜನರಿಗೆ ಮುಟ್ಟಿಲ್ಲ. ನನಗೆ ಸ್ವಲ್ಪ ಡಿಫಿಕಲ್ಟ್ ಅಥವಾ ವಿಶೇಷ ಅನಿಸಿದ್ದು, ನಮ್ಮ ಉಚ್ಕೊಂಡಳ್ಳಿ ಗೌರೀಶ್ ಹೇಳಿದ್ರು ಅರಸೀಕೆರೆ ಹಾಸನ ಭಾಗದಿಂದನೂ ಇಲ್ಲಿಗೆ ಬರ್ತಾ ಇದ್ದಾರೆ ಅಂತಕ್ಕಂಥದ್ದು. ಅದು ಕೂಡ ಒಂಥರ ಖುಷಿ ಜೊತೆಗೆ ಹೆಮ್ಮೆ. ತಿಪ್ಟೂರಿಗೆ ಅಲ್ಲಿಂದ ಹುಡುಕೊಂಬಂದು ಈ ಒಂದು ಉಚಿತವಾದ ಶಿಬಿರನ ಫಲನ ಪಡಿತಿದಾರಲ್ಲ, ಹಾಗಾಗಿ ನಮ್ಮ ತಿಪ್ಟೂರು ಸುತ್ತಮುತ್ತಲಿನ ಜನರಿಗೆ ಅಥವಾ ರೈತರಿಗೆ ಎಲ್ರಿಗೂ ಅನುಕೂಲ ಆಗಲಿ ಅಂತ ಈ ಒಂದು ಮಾಹಿತಿ. ಈಗ ಇದಕ್ಕೆ ಕುರಿತಂತೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗನ ಕೇಳೋಣ, ಏನೆಲ್ಲ ಇಲ್ಲಿ ವ್ಯವಸ್ಥೆ ಮತ್ತೆ ಯಾವ ರೀತಿ ಈ ಒಂದು ಶಿಬಿರನ ಏರ್ಪಡಿಸ್ತಾರೆ, ಉಚಿತವಾಗಿ ಯಾವ ರೀತಿ ಮಾಡ್ತಾರೆ, ಪ್ರತಿಯೊಂದು ಕೇಳೋ ಒಂದು ಪ್ರಯತ್ನ. ಇವಾಗ ನಮಸ್ಕಾರ, ಯಾವರು ನಮ್ಮ ಹೆಸರು? ಚಂದ್ರಶೇಖರ್. ನಿಮ್ಗೆ ಹೆಂಗ್ ಗೊತ್ತಾಯ್ತು ಇಲ್ಲ ಇದು? ಬೇರೆಯವ್ರು ಹೇಳಿದ್ರು ಸರ್. ಅಂದ್ರೆ ಅವ್ರು ಮಾಡಿಸ್ಕೊಂಡು ಹೋಗಿ. ಓಕೆ ಓಕೆ. ಯಜಮಾನ್ರಿ ಯಾವ್ರು ನಿಮ್ದು? ಹೇಳಿ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಈ ಮಾಹಿತಿ? ಮಾಡಿಸ್ಕೊಂಡ್ರು ಹೇಳಿರು ಸರ್. ಬೇರೆಯವರಾ? ಓಕೆ. ನಿಮ್ದು ಯಾವರು ಅಮ್ಮ? ಯಾವೂರು ನಿಮ್ದು? ಜೋಬ್ಗೇನಹಳ್ಳಿ, ಗಣಸಿ ಹತ್ರ. ಹಾಸನ್. ಅದೇ ಹಾಸನ್ ಡಿಸ್ಟ್ರಿಕ್ಟ್ ಬರುತ್ತಲ್ವಾ? ಯಾರು ಹೇಳಿದ್ರು ನಿಮ್ಗೆ ಇಲ್ಲಿ ಮಾಡೋದು? ನಮ್ಮ ಹುಡುಗ ಮಾಡಿಸ್ಕೊಂಡಿದ್ದ ನನ್ನ ತಮ್ಮ, ಅವ್ರು. ಓಕೆ. ಅಮ್ಮ ಯಾವೂರು ನಿಮ್ದು? ಯಾವೂರು ನಿಮ್ದು? ಹುಲ್ಲೆಕೆರೆ. ಹುಲ್ಲೆಕೆರೆ, ಹಾಸನ್ ಡಿಸ್ಟ್ರಿಕ್ಟ್ ಅಲ್ವಾ? ಓಕೆ. ನೀವು ಎಲ್ಲಿಂದ ಅಮ್ಮ ಬಂದಿದ್ದು? ಸರ್. ಓಕೆ ಓಕೆ. ಇದು ತುಂಬಾನೇ ಇದು ಬಂದಿಲ್ಲ, ಸೊ ಅದಕ್ಕೆ ನಾವು ಇನ್ನೂ ಸ್ವಲ್ಪ ದಿವಸ ಆ ತಿಂಗಳು ಟೈಮ್ ತಗೋಬೇಕು. ಅದಕ್ಕೆ ಮಾಡ್ಬೇಕಂತ ವೇಟ್ ಮಾಡಿ. 3 ಜನ ಬಂದಾರೆ. ಮಾಡ್ಬೋದು, ಏನು ತೊಂದ್ರೆ ಮಾಡ್ಲೂಬಹುದು. ಬನ್ನಿ ಹೇಳ್ತಾರೆ. ಸರ್ ಯಾವ ಊರು ತಮ್ದು? ನಮ್ದು ಕೊಟ್ನಂಗನಹಳ್ಳಿ. ಯಾವಾಗ ಮಾಡಿಸ್ಕೊಂಡಿದ್ವಿ ಆಪರೇಷನ್? ತಿಂಗಳಾಯ್ತು. ಹೇಗಿತ್ತು ಹೋಗಿದ್ದು ಬಂದಿದ್ದು? ಎಲ್ಲ ಚೆನ್ನಾಗಿ ನೋಡ್ತಾರೆ, ಆರಾಮಾಗಿ ನೋಡ್ತಾರ? ಏನು ದುಡ್ಡು ಗಿಡ್ ಇಸ್ಕೊಂತಾರ? ಇಲ್ಲ ಇಲ್ಲ, ಒಂದ್ ಪೈಸೆ ಇಲ್ಲ? ಇಲ್ಲ, ಏನಿಲ್ಲ. ಚೆನ್ನಾಗಿ ನೋಡ್ಕೊಂಡ್ ಆಪರೇಷನ್ ಮಾಡಿ ಕರ್ಕೊಂಡ್ ಬಿಟ್ರು? ಬಿಡ್ತಾರೆ. ಈಗ ಹೆಂಗಿದೆ ಕಣ್ಗಳು? ಈಗ ಪರವಾಗಿಲ್ಲ, ಚೆನ್ನಾಗ್ ಅನ್ಸುತ್ತಾ? ಆಯ್ತು. ತಮ್ದು ಯಾವರು? ಹೊಸಳ್ಳಿ. ಹೊಸಹಳ್ಳಿ. ತಿಪ್ಟೂರು ಹೊಸಹಳ್ಳಿ. ನೀವ್ ಯಾವ ಕಣ್ಣು ಆಪರೇಷನ್? ಕನ್ನಡಕನೇ ಹಾಕೊಂಡಿಲ್ಲ, ಕರೆಯೋದು ಹಾಕಬೇಕು. ಸ್ಟೈಲ್ ಹೆಂಗಿದೆ? ಎಲ್ಲ ಚೆನ್ನಾಗಿದೆ. ದುಡ್ಡು ಗಿಡ್ ಇಸ್ಕೊಂತಾರ? ಇಲ್ಲ ಸರ್, ಏನು ಪಾಪ. ಆಯ್ತು, ಒಳ್ಳೇದು. ಗುರುವೇ ತಮ್ದು? ಸರ್ ನಮ್ ಕೆರಗೋಡಿ ರಂಗಾಪುರ ಅಂತ. ಏನ್ ನಿಮ್ಮ ಹೆಸರು? ಶಿವಪ್ಪ ಅಂತ. ಯಾವಾಗ ಮಾಡಿಸ್ಕೊಂಡಿದ್ದು ಆಪರೇಷನ್? ಹೋದ್ ತಿಂಗಳಲ್ಲಿ ಮಾಡಿಸಿರೋದು. ಬಹಳ ಚೆನ್ನಾಗಿ ಕಾಣ್ತೈತೆ ಕಣ್ಣು. ಹೌದಾ? ಅಂದ್ರೆ ನೀಟಾಗಿ ನೋಡ್ಕೊಂತಾರ ಸರ್ ಎಲ್ಲ. ಅದು ನಾನ್ ಕೇಳ್ತಿರೋದು, ದುಡ್ಡು ಇಸ್ಕೊಂತಾರ? ಇಲ್ಲ ಸರ್, ದುಡ್ಡು ಇಲ್ಲ, ಬೇಕಾ ಬಿಟ್ಟಿ ಮಾಡ್ತಾರ? ಇಲ್ಲ ಸರ್, ಇದೆಲ್ಲ ಭಾರಿ ಚೆನ್ನಾಗಿ ಮನೇಲಿ ಹೆಂಡತಿ ಕೂಡ ನೋಡ್ಕೊಳ್ಳೋ ಸರ್, ಆ ಟೈಪ್ ನೋಡ್ಕೊಂಡು. ಸೂಪರ್. ಹಂಗಂದ್ರೆ ನೀವು ಮನೆಗೆ ಹೋಗಿ ರೆಡಿ ಇಲ್ಲ ಅಂತ ಆಯ್ತು. ಹ್ಞೂ ಸರ್. ಆಯ್ತು ಆಯ್ತು. ಮನೆ ಹತ್ರ ನೋಡ್ಕೊಳ್ಳೋ ಆ ಟೈಪ್ ಟೈಮಿಗೆ ಕಾಫಿ, ತಿಂಡಿ, ಊಟ ಸೌಲಭ್ಯ ಭಾರಿ ಚೆನ್ನಾಗಿ. ಬೆಂಗಳೂರು ಅಂತಲ್ಲ, ಅದು ಶಂಕರ್ ನಗರ ಅಂತ ಇರೋದಕ್ಕೆ ಬಹಳ ಸುಖವಾಗಿದೆ ಸರ್. ಮತ್ತೆ ಅವ್ರಿಗೂ ನೀವು ಒಳ್ಳೇದ್ ಬಯಸ್ಬೇಕು ಸರ್. ಅವ್ರಿಗೆ ಒಳ್ಳೇದ್ ಮಾಡ್ಲಪ್ಪ. ಯಾರು ನಿಮ್ಗೆ ಕೆಲಸ ಮಾಡಿದಾರಲ್ಲ ಅವ್ರಿಗೆ ಒಳ್ಳೇದಾಗ್ಲಿ. ಅದೇ ಸರ್, ಅವ್ರಿಗೆ ಒಳ್ಳೇದಾಗಬೇಕು ಒಟ್ಟಿಗೆ. ಅಷ್ಟೇ ಅಷ್ಟೇ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ತಮ್ಮ ಹೆಸರು? ರಾಮೇಗೌಡ. ಓಕೆ. ಇದು ಯಾವಾಗಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು? ಸುಮಾರು ವರ್ಷಗಳಿಂದ ನಡೀತಾ ಇದೆ. 16 ವರ್ಷದಿಂದ ನಡೀತಾ? 16 ವರ್ಷದಿಂದ ನಡೀತಾ ಇದೆ. ಇದು ಯಾವ ತರ ವರ್ಕ್ ಆಗುತ್ತೆ? ಲೈಕ್ ಯಾವ ತರ ನಿಮ್ಮ ಹತ್ರ ಬರ್ಬೇಕು, ಏನೆಲ್ಲ ತರಬೇಕು, ವಯೋಮಿತಿ ಏನಿದೆ? ವಯೋಮಿತಿ ಲಿಮಿಟ್ ಏನಿಲ್ಲ. ಯಾರಿಗೆ ಕಣ್ಣಿಗೆ ಪೊರೆ ಇದೆ, ತುಂಬಾ ಕಣ್ಣಿಗೆ ನೋಡೋಕೆ ದೃಷ್ಟಿ ದೋಷ ಇದೆ. ಮೈನ್ ಏನೇನು ಪೊರೆನಾ ಇದು? ಪೊರೆ ಆಪರೇಷನ್ ಮಾತ್ರ. ಪೊರೆ ಒಂದು ತೆಗಿಯೋದು? ಪೊರೆ ತೆಗೆಯೋದು ಮಾತ್ರ. ಉಚಿತವಾಗಿರುತ್ತಾ? ಉಚಿತವಾಗಿರುತ್ತೆ. ಎಂಟ್ರಿ ಫೀಸ್ ಎಂಟ್ರಿ ಫೀಸ್ ಆಗ್ಲಿ, ಯಾವ್ದೇ ಫೀಸ್ ಆಗ್ಲಿ, ಆಪರೇಷನ್ ಕಾಸ್ಟ್ ಆಗ್ಲಿ ಯಾವ್ದು ಇಲ್ಲ. ಎಲ್ಲ ಉಚಿತವಾಗಿ ಬಸ್ಸಿಂದ ಕರ್ಕೊಂಡು ಹೋಗ್ತಾರೆ. ಇಲ್ಲಿಂದ ಬೆಂಗಳೂರಲ್ಲಿ ಆಪರೇಷನ್ ಆಗೋದು, ಅಲ್ಲಿಂದ ವಾಪಸ್ ಕರ್ಕೊಂಡ್ಬಂದು ಇಲ್ಲೇ ವಾಪಸ್ ಬಿಡ್ತಾರೆ, ಇದೇ ಜಾಗಕ್ಕೆ ವಾಪಸ್ ಬಿಡ್ತಾರೆ. ಅದಕ್ಕೆ ಯಾವ್ದೇ ತರವಾದ ಕಾಸ್ಟ್ ಯಾವ್ದು. ಖರ್ಚು ವೆಚ್ಚ ಎಲ್ಲ ಯಾರು ಬರ್ಸೋದು? ಅದನ್ನ ರೋಟರಿ ಅವರೇನಾ ಹೇಗೆ? ಇಲ್ಲ, ನಮ್ಮ ಸಂಸ್ಥೆ ಶಾರದಾ
ರೋಟರಿ ಆರೋಗ್ಯ ಕೇಂದ್ರ ಏನಿದೆ ಹಾ. ಎಲ್ಲ ಅದೇ ಸಂಸ್ಥೆ. ಹಾ. ಮತ್ತೆ ಇಲ್ಲಿ ನಮ್ದು ಸತ್ಯಗಣಪತಿ ಸೇವಾ ಟ್ರಸ್ಟ್ ಇಂದ ಸಪೋರ್ಟ್ ಇದೆ ನಮ್ಮ ಶ್ರೀಕಂಠಣ್ಣ ಸರ್ ಅಧ್ಯಕ್ಷರು ಏನಿದ್ದಾರೆ ಹಾ, ಹಾ. ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇದೆ. ನೇತೃತ್ವದಲ್ಲಿ ಇದು ನಡೀತಾ ಇದೆ. ಅಲ್ಲ, ಈಗ ಉಚಿತ ಮಾಡೋದ್ರಿಂದ ಅವ್ರಿಗೆ ಏನ್ ಬೆನಿಫಿಟ್ ಆಗ್ಬೋದು ಅಂತಕ್ಕಂಥದ್ದು? ಈಗ ಅದ್ರೊಳಗೆ ಬಡವರು ಇರ್ತಾರೆ. ಹಾ. ಬಡವರು ಇದ್ದಾಗ ಅವ್ರಿಗೆ ಅಷ್ಟೊಂದು ಈಗ ನಾರ್ಮಲ್ ಆಗಿ ಪ್ರೈವೇಟ್ ಆಸ್ಪತ್ರೆ ಹೋದ್ರೆ 35,000 40,000 ರೂಪಾಯಿ ಆಗುತ್ತೆ. ಹೌದು, ಹೌದು. ಆ ಕಾಸ್ಟ್ ಅವ್ರಿಗೆ ಉಳಿಯುತ್ತೆ. ಯಾಕಂದ್ರೆ ಅಷ್ಟು ವರ್ಷವಷ್ಟು ವರಮಾನ ಅವ್ರಿಗೆ ಇರೋದಿಲ್ಲ. ಅಲ್ಲ, ಈಗ ಸಂಸ್ಥೆಗಳಿಗೆ ಏನ್ ಉಳಿಯುತ್ತೆ ಅಂತಕ್ಕಂಥದ್ದು ಇಲ್ಲ, ಅವ್ರೇನೋ ಅವ್ರಿಗೆ ಉಳ್ಕೊಂಡಿರೋ ಫಂಡ್ ಅಲ್ಲಿ ಮಾಡ್ತಾರ, ಈ ಸಂಗ್ರಹದ ಹಣದಲ್ಲಿ ಇದು ಮಾಡ್ತಾರ, ಯಾವ ತರ? ಹೌದು 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 ಈಗ ಲಕ್ಷಾಂತರ ರೂಪಾಯಿ ಖರ್ಚು ಬರುತ್ತೆ ಹೌದು ಹೌದು ತಿಂಗಳು. ಯಾವಾಗ ಆಗೋದು? ಪ್ರತಿ ಬುಧವಾರ? ಪ್ರತಿ ತಿಂಗಳು 2ನೇ ಬುಧವಾರ. ತಿಂಗಳ ಪ್ರತಿ 2ನೇ ತಿಂಗಳ ಬುಧವಾರ. 2ನೇ ಬುಧವಾರ. 2ನೇ ಬುಧವಾರ. ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಹಾ, ಹಾ. ಯಾರಾದ್ರೂ ಬರ್ಬೋದು? ಯಾರಾದ್ರೂ ಬರ್ಬೋದು. ಏನೇನ್ ತರ್ಬೇಕಾಗುತ್ತೆ? ಆಧಾರ್ ಕಾರ್ಡ್ ಜೆರಾಕ್ಸ್, ಹಾ. ಒಂದು ಬಾಟಲ್ ಅಲ್ಲಿ ನೀರು, ಓಕೆ. ಒಂದು ಶುಭ್ರವಾದ ಒಗೆದಿರುವಂತದ್ದು ಒಂದು ಬಿಳಿ ಟವಲ್ ಟವಲ್. ಅಷ್ಟು ಬೇಕಾಗುತ್ತೆ. ಹಾ. ಇನ್ನ ಊಟ ತಿಂಡಿ ಎಲ್ಲ ಅವ್ರು ನೀವು- 3 ದಿನ ಇರ್ಬೇಕಾಗುತ್ತೆ ಬೆಂಗಳೂರಲ್ಲಿ. ಹಾ. ಅವ್ರಿಗೆ ನಾಷ್ಟ ಊಟ ತಿಂಡಿ ಕಾಫಿ ಎಲ್ಲ ಉಚಿತವಾಗಿ ಸಿಗುತ್ತೆ. ಎಲ್ಲ ಹೌದಾ? ಪೇಷಂಟ್ ಅದ್ರದ್ದು ಏನ್ ಖರ್ಚಿಲ್ಲ? ದುಡ್ಡು ಏನು ಖರ್ಚಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಸರ್, ತಮ್ಮ ಹೆಸರು? ಸರ್ ನಮಸ್ಕಾರ. ನಮಸ್ಕಾರ. ಲೋಕೇಶ್ ಅಂತ ಸರ್, ಮ್ಯಾನೇಜರ್. ಎಲ್ಲಿ? ಪೆಂಡಾಲ್ ಗಣಪತಿ ಪೆಂಡಾಲ್ ಪೆಂಡಾಲ್ manager. ಹಾ, ಹಾ. ಪೆಂಡಾಲ್ ಮ್ಯಾನೇಜರು ಲೋಕೇಶ್. ಲೋಕೇಶ್ ಯಾವ ನಿಮ್ದು? ಸರ್ ರಂಗಾಪುರ. ಓಕೆ. ಇದು ಯಾವಾಗಿಂದ ನಿಮಗ್ ತಿಳಿದಂಗ ಸರ್ 20 years ಆಯ್ತು. ಯಾಕಂದ್ರೆ ಹಳೇದಲ್ಲೇ ನೀವು ಅಂತ ನಮಗ್ ಗೊತ್ತು, ಹಂಗೆ 20 years ಆಯ್ತು ಸರ್. ಆಯ್ತಾ? 20 years ಇಂದ ಹಾ. ನಾವು ನಡ್ಸ್ಕೊಂಡ್ ಪ್ರತಿ ತಿಂಗಳು ನಡೀತಿದ್ಯಾ? ಪ್ರತಿ ತಿಂಗಳು ಎವರಿ ಮಂತ್ ಬುಧವಾರ, 2ನೇ ಬುಧವಾರ. 2ನೇ ಬುಧವಾರ ಸರ್. ಹಾ, ಹಾ, ಹಾ. ಉಚಿತವಾಗಿ ಆಗುತ್ತೆ. ಉಚಿತವಾಗಿ ಆಗುತ್ತೆ ಸರ್. ಹಾ. ಉಚಿತವಾಗಿ ಆಗುತ್ತೆ. ಓಕೆ. ಈಗ ಇದು ಜನ ಯಾವ್ಯಾವ ಜಾಗದಿಂದ ಬರ್ತಾರೆ, ಯಾವ ಜಿಲ್ಲೆಯಿಂದ ಸರ್ ಬರ್ತಾರೆ? ಹಾಸನ್ ಡಿಸ್ಟಿಕ್ ಇಂದ ಬರ್ತಾ ಇದಾರೆ. ಮತ್ತೆ ಇದು ಗುಬ್ಬಿಯಿಂದ ಬರ್ತಾ ಇದಾರೆ. ಇದು ಚಂದ್ರಾಪುರ ಸೈಡ್ ಇಂದ ಬರ್ತಾರೆ. ಒಟ್ಟು ತುಮಕೂರು ಜಿಲ್ಲೆ, ಹುಳಿಯಾರಿಂದಲೂ ಹಾಸನ ಬರ್ತಾರೆ. ಜಿಲ್ಲೆ ಕವರ್ ಮಾಡ್ತಾ ಇದೀರಾ? ಹೌದು ಸರ್, ಹೌದು ಸರ್. ಇದು ಬೇರೆ ಎಲ್ಲೂ ಇಲ್ವಾ? ಈಗ ಹಾಸನ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಮಾಡಲ್ಲ ನೀವು? ಇಲ್ಲ, ಮಾಡ್ತಾ ಇಲ್ಲ ಸರ್. ಬರೀ ಇಲ್ಲಿ ಮಾತ್ರ ಅಲ್ಲ? ಹೌದು. ಹಾಗಾಗಿ ಆಯ್ತು. ಇದೇ ತಗೊಂಡು ಹಾಕೊಡ್ರಿ. ಕಪ್ ಕನ್ನಡಕನೇ ಹಾಕೊಡ್ರಿ. ಇನ್ನು 2 ತಿಂಗಳು ಬೇಡ. ಬಿಳಿ ಕನ್ನಡಕ ಬೇಡ. ಈ ಕಣ್ಣು ಆಪರೇಷನ್ ಮಾಡ್ಕೋತಿರಲ್ಲ, ಆಮೇಲೆ ಒಂದೇ ಸರಿ 2 ಕಣ್ಣಿಗೆ ಕನ್ನಡಕ ಹಾಕೊಳ್ಳಿ. ಅಷ್ಟು ಮಾಡ್ಕೊಳ್ಳಿ. ಚೆನ್ನಾಗಿದೆ ಆಪರೇಷನ್. ಗಟ್ಟಿ ಪದಾರ್ಥ ತಿನ್ಬೇಡಿ. ಔಷಧಿ ಆಸ್ ಯೂಶುವಲ್ ಆಗಿ ಹಾಕೊಳ್ಳಿ. ದಿನಕ್ಕೆ ಈ ವಾರ ಪೂರ್ತಿ 4 ಸಾರಿ, ಮುಂದಿನ ವಾರಕ್ಕೆ 3 ಸಾರಿ, ಆಮೇಲೆ 2 ಸಾರಿ, 1 ಸಾರಿ ಸ್ಟಾಪ್. ಚೆನ್ನಾಗಿದೆ. ಆಯ್ತಾ, ನೀವು ಹೋಗ್ಬೋದು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮ್ಮ ಹೆಸರು? ಸರ್ ನನ್ನ ಹೆಸರು ಬಾಬು ಅಂತ. ಇಲ್ಲಿ ಏನಾಗಿ? ಶಾರದಾ ರೋಟರಿ ಐ ಹಾಸ್ಪಿಟಲ್ ಇಂದ ನೇತ್ರ ಅಧಿಕಾರಿಯಾಗಿ ಬಂದಿದ್ದೀನಿ. ಹೌದಾ? ಸೊ ನಾವು ಸತತವಾಗಿ ಇಲ್ಲಿಂದ 2-3 years ಇಂದ ನೀವು ಬರ್ತಾ ಇರೋದು? ಪ್ರತಿ ತಿಂಗಳು ಸಾರಿ 2ನೇ ಬುಧವಾರ. 2ನೇ ಬುಧವಾರ ಕ್ಯಾಂಪ್ ನಡೀತದೆ. ಪ್ರತಿ ತಿಂಗಳ 2ನೇ ಬುಧವಾರ ಕಂಪಲ್ಸರಿ? ಹೌದು, ಖಂಡಿತ ನಡೀತದೆ. ಹಾ, ಹಾ. ಇಲ್ಲಿಗೆ ಯಾರಿಗೆ ಪೊರೆ ಅಂತ ಬಂದಿದೆ ಅವ್ರನ್ನ ಸೆಲೆಕ್ಟ್ ಮಾಡಿ, ಅವ್ರಿಗೆಲ್ಲ BP ಇರಬಾರ್ದು, ಶುಗರ್ ಇರಬಾರ್ದು, ಹಾರ್ಟ್ ಪ್ರಾಬ್ಲಮ್ ಇರಬಾರ್ದು. ಇನ್ ಕೇಸ್ ಇದ್ರೆ BP ಶುಗರ್ ಮಾಡಲ್ವಾ? ಯಾಕಂದ್ರೆ ನಮ್ಮಲ್ಲಿ ಅದು ರಿಸ್ಕ್ ತಗೊಂಡ್ ಮಾಡ್ಬೇಕಾಗುತ್ತೆ. ಹಾ, ಹಾ. ಸೊ ಅದನ್ನ ನಾವು Risk ತಗೊಳಲ್ಲ ಅಂತ. ಹಾ. ಖಂಡಿತ. ಯಾಕಂದ್ರೆ ಅದಕ್ಕೆ ಸಮಸ್ಯೆ ಎಲ್ಲ ಇರ್ತದೆ. ಮೈನು ಶುಗರ್ BP ಇರಬಾರ್ದು. ನಾರ್ಮಲ್ ಆಗಿದ್ರೆ ಖಂಡಿತ ಕರ್ಕೊಂಡೋಗಿ ಮಾಡ್ಬೋದು. ಓಕೆ, ಓಕೆ. ಎಲ್ಲ ಫ್ರೀ ಆಫ್ ಕಾಸ್ಟ್ ಇರ್ತದೆ. ಅದಕ್ಕೆ ನಾವೇ ಕರ್ಕೊಂಡೋಗಿ ಕರ್ಕೊಂಡ್ಬರ್ತೀವಿ. ಇದು ಸಂಸ್ಥೆಗೆ ಹೊರೆ ಆಗಲ್ವಾ ಅಂತ? ಪ್ರತಿ ತಿಂಗಳು ಸಂಸ್ಥೆಗೆ ಲಕ್ಷಾಂತರ ರೂಪಾಯಿ ಆಗ್ಲಿರಲ್ಲ? ಸಂಸ್ಥೆಗೆ ಡೋನರ್ಸ್ ಇದಾರೆ, ಕೊಡ್ತಿರ್ತಾರೆ. ಸೊ ಆ ಒಂದು ಹಂಗಾಗಿ ನಡೀತಾ ಕಾಣದ ಕೈಗಳಿಂದ ದುಡ್ಡು ಬಂದಾಗ ಈ ತರ ಒಂದು ಸೇವೆ ಮಾಡ್ತೀವಿ. ಸಂತೋಷ. ಇದು ಎಷ್ಟು ಜನ ಲಿಮಿಟ್? ಒಂದು ಅದೇ ನಾವು 25 ಇಂದ 30 ಜನ ಕರ್ಕೊಂಡು, ಅವರೇಜ್ 30 ಜನ ಕರ್ಕೊಂಡು ಹೋಗ್ತೀವಿ. ಅದಕ್ಕೆ ಮೇಲ್ಪಟ್ಟಾಗ ನೆಕ್ಸ್ಟ್ ಮಂತ್ ಡೇಟ್ ಕೊಡ್ತೀವಿ. ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ನೆಕ್ಸ್ಟ್ ಅದು ಅವ್ರಿಗೆ ನೆಕ್ಸ್ಟ್. ಓಕೆ. ಓವರ್ ಆಲ್ ಎಲ್ರಿಗೂ ಅವಕಾಶ ಇದ್ದೇ ಇದೆ. ಖಂಡಿತ. ಸ್ವಲ್ಪ ಕಾಯ್ಬೇಕಾಗುತ್ತೆ ಹೆಚ್ಚಿನ ಜನ ಬಂದ್ರೆ. ಓಕೆ, ಖಂಡಿತ ಮಾಡ್ಕೊಡ್ತಾ ಇದೀವಿ. ಯಾಕಂದ್ರೆ ನಮ್ಮ ಸರ್ಕಾರದ ಒಂದು ಕಾರ್ಯಕ್ರಮ ತಲುಪಬೇಕು ಅಂದ್ರೆ ನಿಮ್ಮ ಸಹಾಯನೂ ನಮ್ಗೆ ಬೇಕಾದ್ರೆ. ಖಂಡಿತ ಅದೇ ನಿಟ್ಟಿನಲ್ಲಿ ನಾವು ಬಂದಿದ್ದು. ನಮ್ಮ ಉಚ್ಕೊಂಡಳ್ಳಿ ಗೌರಿ ಜನರಿಗೆ ಈ ಸಹಾಯ ಸಿಗಲಿ, ಇನ್ನು ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತ. ಖಂಡಿತ. ಇದ್ರ ನಂತರ ನೀವೇ ನನ್ಗೆ ಹೇಳ್ತೀರಾ ಬೇಕಂದ್ರೆ. ಖಂಡಿತ ಅದ್ರ ವ್ಯವಸ್ಥೆ ಮಾಡೋಣ. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು? ಮಾದೇವ್ ಅಂತ. ನೀವು ಏನಾಗಿ ವರ್ಕ್ ಮಾಡ್ತೀರಿ? ಏನಾಗಿ? OT ಅಸಿಸ್ಟೆಂಟ್. ಓಕೆ, ಓಕೆ. ಲ್ಯಾಬ್ ಟೆಕ್ನಿಷಿಯನ್ ತರ? ಓಕೆ. ನೀವು BP ಶುಗರ್ ಎಲ್ಲ BP ಶುಗರ್ ಫೈನಲೈಸ್ ಮಾಡ್ತೀವಿ. ಹಾ, ಹಾ. ಅದೆಲ್ಲ ನಾರ್ಮಲ್ ಇದ್ರೆ ಮಾತ್ರ ಕರ್ಕೊಂಡು ಹೋಗೋದು? BP ಶುಗರ್ ಎಲ್ಲ ನಾರ್ಮಲ್ ಇದ್ದು, BP ಶುಗರ್ ಇದ್ರು ಸುಧಾ ನಾವು ಕರ್ಕೊಂಡು ಹೋಗ್ತೀವಿ. ಅದು ನಾರ್ಮಲ್ ಇರ್ಬೇಕು. ಓಕೆ, ಓಕೆ. ಮತ್ತೆ ಹಾರ್ಟ್ ಸಂಬಂಧಪಟ್ಟಿದ್ದು, ಆಸ್ತಮಕ್ ಸಂಬಂಧಪಟ್ಟಿದ್ದು, ಮತ್ತೆ ಬೇರೆ ಯಾವ್ದಾರ ಸಂಬಂಧಪಟ್ಟಿದ್ದು ಮಾತ್ರ ತಗೋತಾ ಇದ್ರೆ ಅದು ಡಾಕ್ಟರ್ ಲೆಟರ್ ತರಬೇಕು, ಫಿಟ್ನೆಸ್ ಸರ್ಟಿಫಿಕೇಟ್ ತರಬೇಕು. ಯಾರು ಡಾಕ್ಟ್ರು
ಈಗ ಹಾರ್ಟ್ ಸಂಬಂಧಪಟ್ಟಿದ್ದವ್ರು ಯಾರಿದ್ದಾರೆ ಆ ಡಾಕ್ಟ್ರಿಂದ, ಆಸ್ತಮಾಕ್ ಸಂಬಂಧಪಟ್ಟಿದ್ದಾರೆ ಯಾವ ಡಾಕ್ಟರ್ ಅವ್ರ ಡಾಕ್ಟ್ರಿಂದ, ಮತ್ತೆ ಬೇರೆ ಇನ್ನೇನಾದ್ರು ಅಲರ್ಜಿ ಇರುತ್ತೆ, ಕೆಲವು ಅಲರ್ಜಿಕ್ ಇರುತ್ತೆ, ಇಂಜೆಕ್ಷನ್ ಕೊಟ್ಟಕ್ಕೆ ತೊಂದರೆ ಆಗುತ್ತೆ, ಆ ತರದ್ದೆಲ್ಲ ಇದ್ದಾಗ ನಾವು ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ ಅಂತ ಕೇಳ್ತೀವಿ ಫಿಸಿಷಿಯನ್, ಅದನ್ನ ತಂದ್ರೆ ಮಾಡ್ಕೊಡ್ತೀವಿ. ಓಕೆ, ಆಯ್ತು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ಈ ರೀತಿಯಾಗಿ ಪ್ರತಿ ತಿಂಗಳ 2ನೇ ಬುಧವಾರ ಈ ಇರತಕ್ಕಂಥ ಉಚಿತವಾಗಿ ಅದು ಕೂಡ ಈ ಒಂದು ವ್ಯವಸ್ಥೆನ ಕಳೆದ 2 ದಶಕಗಳಿಂದ ಮಾಡ್ಕೊಂಡ್ ಬರ್ತಿದ್ದಾರೆ. ಗಣಪನ ಅನುಗ್ರಹ ತಿಪ್ಟೂರು ಗಣಪತಿ ಅವರಿಗೆ ಎಲ್ರಿಗೂ ಆರೋಗ್ಯ ಕೊಡ್ಲಿ, ಆಯಸ್ಸನ್ನ ವೃದ್ಧಿಸ್ಲಿಂತ ಬೇಡ್ಕೊಳ್ತಾ, ಅದ್ರ ಜೊತೆಗೆ ಈ ಒಂದು ಉಚಿತ ಶಿಬಿರದ ಫಲವನ್ನ ನೀವು ಕೂಡ ಪಡ್ಕೋಬಹುದು. ಆ ರೀತಿ ಕಣ್ಣಿನ ಸಮಸ್ಯೆ ಇರ್ತಕ್ಕಂಥ ಯಾರೇ ಇರಲಿ, ನೀವು ಬಂದು ಈ ಒಂದು ಉಚಿತ ಶಿಬಿರದ ಫಲವನ್ನ ಪಡ್ಕೊಳ್ಳಿ ಅಂತ ತಿಳಿಸ್ತಾ, ಅದ್ರೊಟ್ಟಿಗೆ ಇದೇ ತಿಂಗಳು ತಿಪ್ಟೂರು ಹಲಸಿನ ಹಬ್ಬ ನಡೀತಾ ಇದೆ. ದಿನಾಂಕ 13-14 ಜುಲೈ. ಇದಕ್ಕೂ ಕೂಡ ಎಲ್ಲ ರೀತಿಯಲ್ಲಿ ಸಜ್ಜಾಗಿದೆ, ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಕಳೆದ ಬಾರಿ ರೀತಿ. ಹಾಗಾಗಿ ನೀವು ಕೂಡ ಇಲ್ಲಿ ಬಂದು ಸಹಕರಿಸ್ಬೋದು. ಈ ಒಂದು ಹಲಸಿನ ಹಬ್ಬನ ನೀವು ಕೂಡ ಸವಿಬಹುದು, ಹಲಸಿನ ರುಚಿನ ಅಂತ ತಿಳಿಸ್ತಾ, ತಿಪ್ಟೂರಿನ ಶ್ರೀ ಸತ್ಯಗಣಪತಿ ಸೇವಾ ಟ್ರಸ್ಟ್ ಸಂಸ್ಥೆಯಿಂದನೇ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡ್ಕೊಂಡ್ ಬರ್ತಾ ಇದೆ. ಹಾಗಾಗಿ ಈ ಒಂದು ಕಣ್ಣಿನ ಕ್ಯಾಂಪ್ ಏನಿದೆ ಇದರ ಸದುಪಯೋಗ, ನೀವು ಪೆಂಡಲ್ ಹತ್ರ ಬಂದ್ರೆ ಖಂಡಿತವಾಗ್ಲೂ ಇಲ್ಲಿ ಡೇಟು ಈ ರೀತಿ ಮೆನ್ಷನ್ ಕೂಡ ಮಾಡಿರ್ತಾರೆ ನೋಡಿ. ಪ್ರತಿ ತಿಂಗಳ 2ನೇ ಬುಧವಾರ ಐ ಕ್ಯಾಂಪ್ ಇರುತ್ತೆ. ಸೊ ಇದನ್ನು ಕೂಡ ಇಲ್ಲಿ ಬಂದು ನೀವು ನೋಡ್ಕೋಬಹುದು. ಇದರ ಸದುಪಯೋಗ ನೀವೆಲ್ಲರೂ ಪಡ್ಕೊಳ್ತೀರಾ ಅಂತ ಭಾವಿಸ್ತಾ, ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ಎರಡು ಕಣ್ಣು ಆಪರೇಷನ್ ಆಗಿದೆಯಮ್ಮ. ಈ ವಾರದಿಂದ ಇದಕ್ಕೆ 4 ಸರಿ ಔಷಧಿ ಹಾಕೊಳ್ಳಿ, ಶಾಂಪು ಹಾಕೊಂಡು ಸ್ನಾನ ಮಾಡ್ಕೊಳ್ಳಿ. ಗಟ್ಟಿ ಪದಾರ್ಥ ಇನ್ನೂ ಸ್ವಲ್ಪ ತಿನ್ನೋದು ಬೇಡ. ಆಮೇಲೆ ಈ ವಾರಕ್ಕೆ 4 ಸರಿ ನಾವು ಏನು ಔಷಧಿ ಬರ್ಕೊಟ್ಟಿದ್ದು ಅದನ್ನ 4 ಸರಿ ಅದನ್ನೇ ಹಾಕೋಬೇಕು, ತಗೊಂಡು ಹಾಕೋಬೇಕು. ಈ ವಾರ ಪೂರ್ತಿ 4 ಸರಿ, ಇನ್ನೊಂದು ವಾರಕ್ಕೆ 3 ಸಾರಿ, ಇನ್ನೊಂದು ವಾರಕ್ಕೆ 2 ಸಾರಿ, ಇನ್ನೊಂದು ವಾರಕ್ಕೆ 1 ಸಾರಿ ಹಾಕಿ ಸ್ಟಾಪ್ ಮಾಡಿ. ಅದ್ ಬೇಡಮ್ಮ, ಯಾಕಂದ್ರೆ ಇವಾಗ ಚೆಕ್ ಮಾಡಿಸೇ ಮಾಡ್ಕೊಳ್ಳಿ. ಅದ್ ಬೇಡ, ಯಾಕಂದ್ರೆ ನಂಬರ್ ಚೇಂಜ್ ಆಗ್ತದೆ. ಅದ್ ಬೇಡ, ಚೆಕ್ ಮಾಡಿ ಚೆನ್ನಾಗಿದೆ. ಶಾಂಪು ಹಾಕೊಂಡು ಸ್ನಾನ ಮಾಡಿ ಅದೇ ಹಾಕ್ಬೇಕು. ಈ ವಾರನು ದಿನಕ್ಕೆ 4 ಸಾರಿ, 3 ಸಾರಿ, 2 ಸಾರಿ, 1 ಸಾರಿ ಹಾಕಿ ನಿಲ್ಸ್ಬೇಕು. ಅಷ್ಟು ಮಾಡ್ಕೊಳ್ಳಿ. ಬೇಡ, ಅದ್ ಬೇಡ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.